ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಬಿಸಿ ಬಿಸಿ ಚಿಕನ್ ಪಲಾವ್. ಇದರ ವಿಶೇಷತೆ ಬಂದು ಹೆಚ್ಚಿಗೆ ಮಸಾಲೆ ಯೂಸ್ ಮಾಡಿಲ್ಲ. ಚಿಕನ್ ಸಾಫ್ಟ್ ಆಗಿ ಟೆಂಡರ್ ಆಗಿರುತ್ತೆ. ಹಾಗೆ ಮೆಂತ್ಯ ಸೊಪ್ಪು ಯೂಸ್ ಮಾಡ್ತಾ ಇದೀನಿ. ಬನ್ನಿ ಹಾಗೆ ನೋಡುವ ಹೇಗೆ ಪಟ ಪಟ್ ಅಂತ ಮಾಡೋದಂತ. ಸೊ ಮೊದಲಿಗೆ ಚಿಕನ್ ಮ್ಯಾರಿನೇಷನ್ ಮಾಡ್ಕೋಬೇಕು. ಇದಕ್ಕೆ ನಾನು ಚಿಕನ್, ಕರ್ಡ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಪುಡಿ, ಉಪ್ಪು ಇದಿಷ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಒಂದು ಹಾಫ್ ಆನ್ ಅವರ್ ಮುಂಚೆ ನೀವು ನೆನೆಸಿಟ್ರೆ ಮಾಡುವಾಗ ಈಸಿ ಆಗುತ್ತೆ. ಒಂದ್ ಕಡೆ ಫ್ರೈಗೆ ಹಾಕೋತಾ ಇದ್ದೀನಿ, ಇನ್ನೊಂದ್ ಕಡೆ ರುಬ್ಲಿಕ್ಕೆ ಹಾಕೋತಾ ಇದ್ದೀನಿ. ಸೊ ಫ್ರೈಗೆ ಬಂದು ತುಂಬಾ ಕಮ್ಮಿ ಆದ್ರೆ ಸಾಕು. 2 ಲವಂಗ, 2 ಚಿಕ್ಕ ಪೀಸ್ ಚಕ್ಕೆ, ಇದು ಅನಾನಸ್ ಹೂವು ನೋಡಿ 2 ಪೀಸ್ ಚಕ್ಕೆ ಸಾಕು. ಸೊ ರುಬ್ಲಿಗೆ ಕೂಡ 3 ಲವಂಗ ಹಾಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಚಕ್ಕೆ ಹಾಕೋತೀನಿ. ಆದಷ್ಟು ಕಮ್ಮಿ ಮಸಾಲೆ ಯೂಸ್ ಮಾಡಕ್ಕೆ ಟ್ರೈ ಮಾಡಿ. ಸೊ ಟೇಸ್ಟ್ ಆಗಿ ಬರುತ್ತೆ ಪಲಾವು. ನೋಡಿ ಇಷ್ಟು ಮಸಾಲೆ ಆದರೆ ಸಾಕು. ಸೊ ಲಾಸ್ಟಿಗೆ ಏಲಕ್ಕಿ ಹಾಕೋತೀನಿ, ಅದು ಕೂಡ ಆ್ಯಡ್ ಮಾಡ್ಕೊಬಿಡಿ. ಈಗ ಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಇದ್ರೆ ಪುದೀನ ಕೂಡ ಆ್ಯಡ್ ಮಾಡ್ಕೊಡಿ, ಚೆನ್ನಾಗಿರುತ್ತೆ. ಏಲಕ್ಕಿ ರುಬ್ಲಿಕ್ಕೆ ಒಂದು, ಫ್ರೈ ಮಾಡೋಕ್ಕೊಂದು, ಲಾಸ್ಟಿಗೆ ಪಲಾವ್ ಎಲೆ. ಅದು ಮಸಾಲೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ನಾನು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ, ಈರುಳ್ಳಿ, ಟೊಮ್ಯಾಟೊ. ಬನ್ನಿ ಇವಾಗ ಫ್ರೈಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಎಣ್ಣೆ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಜಾಸ್ತಿನೇ ತುಂಬ ಜಾಸ್ತಿ ಅಲ್ಲ, ಸ್ವಲ್ಪ ಜಾಸ್ತಿ. ಸೊ ಇದಕ್ಕೆ ಯಾವ್ಯಾವ ಫ್ರೈ ಮಸಾಲೆ ಇದೆ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಇಂಡಿಯಾ ಗೇಟ್ ರೋಸಾನಾ ಬಾಸ್ಮತಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಅರೌಂಡ್ 4 ಗ್ಲಾಸ್ ಅಷ್ಟು ತೊಗೋತಾ ಇದ್ದೀನಿ. ಇಲ್ಲಿ ನಾನು 4 ಗ್ಲಾಸ್ ಬಾಸ್ಮತಿ ರೈಸ್ ತೊಗೋತಾ ಇದ್ದೀನಿ. ಬಾಸ್ಮತಿ ರೈಸ್ ಏನಕ್ಕೆ ತೊಗೋತಾ ಇದ್ದೀನಿ ಅಂದರೆ, ನೀವು ನಾರ್ಮಲ್ ರೈಸ್, ವೈಟ್ ರೈಸ್, ಈಗ ಬರೋ ವೈಟ್ ರೈಸ್ ಎಲ್ಲ ಏನು ಟೇಸ್ಟ್ ಕೊಡಲ್ಲ. ಇದರಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಟೇಸ್ಟ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಬಾಸ್ಮತಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ಬೇಡ ಅಂದವ್ರು ನಾರ್ಮಲ್ ರೈಸ್ ಕೂಡ ಯೂಸ್ ಮಾಡ್ಬೋದು. ಸೊ ಈಗ ನಾನು ನೋಡಿ ಫ್ರೈ ಮಸಾಲೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದರೆ ಸಾಕು, ಅದರಲ್ಲಿರೋ ಘಮ ಎಲ್ಲನೂ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ. ಸೊ ಅದು ಬಿರಿಯಾನಿಯಲ್ಲಿ ಮಿಕ್ಸ್ ಆದಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ಶುಂಠಿ ಬೆಳ್ಳುಳ್ಳಿನ ರುಬ್ಲಿಕ್ಕೆ ಹಾಕಿಲ್ಲ. ಬೇಡ ಅಂದವರು ಫ್ರೆಶ್ ಆಗಿ ಕೂಡ ಹಾಕೊಂಡು ಗ್ರೈಂಡ್ ಮಾಡ್ಕೋಬೋದು. ನಾನು ಸ್ವಲ್ಪ ಜಾಸ್ತಿನೇ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಸೊ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ಪಲಾವ್ ಕೂಡ ಜಾಸ್ತಿ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಏನೂ ತೊಂದರೆ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಭಾತ್ ಆಗಲಿ ಇಲ್ಲ ಪಲಾವ್ ಆಗಲಿ ಮೆಂತ್ಯ ಸೊಪ್ಪು ಕಂಪಲ್ಸರಿ ಯೂಸ್ ಮಾಡ್ತೀವಿ. ಸೊ ಯೂಸ್ ಮಾಡಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಕಹಿ ಅಂಶ ಹೋಗಬೇಕು ಅಂದರೆ ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡ್ಕೋಬೇಕು. ಅವಾಗವಾಗ ಈ ಥರ ಬಾಡಿಸ್ತಾ ಇರಿ. ಇದಾದ ತಕ್ಷಣ ನೀವು ಈರುಳ್ಳಿನ ಆ್ಯಡ್ ಮಾಡ್ಕೋಬೋದು. ಸೊ ಈರುಳ್ಳಿನೂ ಕೆಂಪು ಆಗೋವರೆಗೂ ಹುರ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು, ಅರಿಶಿನ ಪುಡಿ ಇದನ್ನ ಆ್ಯಡ್ ಮಾಡಿದಷ್ಟು ಆನಿಯನ್ ಬೇಗ ಬೇಯುತ್ತೆ. ನೋಡಿ ನಾನೀಗ ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪನೇ ಹಾಕ್ಕೊಳ್ಳಿ, ಆಮೇಲೆ ಕೂಡ ಹಾಕ್ಕೋಬೇಕಾಗತ್ತೆ. ಇವಾಗ ಎಷ್ಟು ಹುರ್ಕೋಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಸಾಕು. ಸೊ ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಆನಿಯನ್ ಬಾಡಿದೆ. ಸೊ ಈಗ ನಾನು ಮಸಾಲೆ ಹಾಕೋತೀನಿ. ಸೊ ಈಗಲೇ ಮಸಾಲೆ ಹಾಕ್ಕೊಬಿಡಿ, ಏಕೆಂದರೆ ಅದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಬೇಕು. ಏಕೆಂದರೆ ನಾವು ಹುರಿದಿರೋ ಮಸಾಲೆನೇ ಯೂಸ್ ಮಾಡ್ತಿಲ್ಲ, ಹಸಿ ಮಸಾಲೆ. ಸೊ ಹಸಿ ಮಸಾಲೆನ ಯಾವಾಗಲೂ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಅದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಸೊ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಮಾಡಿದ ತಕ್ಷಣ ಅದರಲ್ಲಿರೋ ಸ್ವಲ್ಪ ಉಳಿದಿರೋ ನೀರು ಕೂಡ ಸೇರಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸೊ ಅದನ್ನು ಯಾಕೆ ವೇಸ್ಟ್ ಮಾಡಬೇಕು. ಸೊ ಈಗ ಸ್ವಲ್ಪ ಅದನ್ನು ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡಿ. ನಾವು ಕ್ಲೋಸ್ ಮಾಡಿದಾಗಲೇ ಆ ವಾಸನೆ ಅನ್ನೋದೇನಿದೆ ಅದು ಸ್ವಲ್ಪ ಹೋಗುತ್ತೆ. ಈಗ ನಾನು ಟೊಮ್ಯಾಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ 2 ಟೊಮ್ಯಾಟೊ ತೊಗೊಂಡಿದ್ದೀನಿ. ಸೊ ಟೊಮ್ಯಾಟೊ ಏನು ಕಮ್ಮಿ ಮಾಡಬೇಕು ಅಂತೇನಿಲ್ಲ, 2 ಟೊಮ್ಯಾಟೊ ಅಗತ್ಯ ಇದೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಲಿ. ಈ ಸ್ಟೇಜಲ್ಲೂ ಕೂಡ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ಅದೇ ಟೈಮಲ್ಲಿ ಅಕ್ಕಿ ಕೂಡ ತೊಳೆದಿಟ್ಕೊಳ್ಳಿ. ಕೆಲವರು ಬಾಸ್ಮತಿ ರೈಸ್ನ ನೆನೆ ಹಾಕಿ ಮಾಡ್ತಾರೆ, ಒಂದು 10 ಮಿನಿಟ್ಸ್ ಆರ್ 15 ಮಿನಿಟ್ಸ್. ನಿಮ್ಗೆ ಬೇಕಂದರೆ ಮಾಡಿ. ನಾನು ಯೂಶಲಿ ಅದನ್ನ ನೆನೆ ಹಾಕಲ್ಲ, ಇನ್ಸ್ಟೆಂಟಾಗಿ ಯೂಸ್ ಮಾಡ್ತೀನಿ. ಅದರಿಂದ ಏನೂ ಇಶ್ಯೂಸ್ ಇಲ್ಲ, ಮಾಡ್ಬೋದು.
ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಇವಾಗ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ. ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ ಆ ಚಿಕನ್ನ ಆ್ಯಡ್ ಮಾಡ್ಕೊಳ್ಳಿ. ಅದನ್ನ ಚೆನ್ನಾಗಿ ಫ್ರೈ ಮಾಡಿ. ಮೊಸರು ಹಾಕೋದ್ರಿಂದ ಚಿಕನ್ ಸಾಫ್ಟ್ ಆಗುತ್ತೆ. ಸೊ ತುಂಬ ಇಂಪಾರ್ಟೆಂಟು. ನಾವು ಯಾವಾಗಾದರೂ ಚಿಕನ್ ಪಲಾವು, ಚಿಕನ್ ಬಿರಿಯಾನಿನೂ ಮಾಡುವಾಗ ಚಿಕನ್ನ ಮ್ಯಾರಿನೇಟ್ ಮಾಡಲೇಬೇಕು. ಇಲ್ಲಾಂದರೆ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ. ಸೊ ಲಿಡ್ನ ಕ್ಲೋಸ್ ಮಾಡಿಕೊಂಡು ಅದನ್ನ ಬೇಯಲಿಕ್ಕೆ ಬಿಡಿ ಸ್ವಲ್ಪ ಹೊತ್ತು. ನಾನಿಲ್ಲಿ ಚಿಕನ್ ಬೇಯಲಿಕ್ಕೆ 1 ವಿಷಲ್ ತೊಗೋತೀನಿ. ಯಾವಾಗಲೂ ನಾನ್ ವೆಜ್ನ ಚೆನ್ನಾಗಿ ಕುಕ್ ಮಾಡಿ ತಿನ್ನಬೇಕು. ಸೊ ಹಾಗಾಗಿ 1 ವಿಷಲ್ ತೊಗೊಳ್ಳಿ ಕಂಪಲ್ಸರಿಯಾಗಿ. ನಾನಿಲ್ಲಿ ಅಳತೆ ಮಾಡ್ಕೋತಾ ಇದ್ದೀನಿ ನೀರನ್ನ, ಅಕ್ಕಿಗೆ ಎಷ್ಟು ಆ್ಯಡ್ ಮಾಡಬೇಕು ಅಂತ. 1 ಗ್ಲಾಸ್ ಬಾಸ್ಮತಿ ರೈಸಿಗೆ 1.5 ಗ್ಲಾಸ್ ನೀರು ಅಳತೆ. ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ. ಮಸಾಲೆಗೂ ನೀರು ಹಾಕಿದ್ದೀವಿ, ಬಟ್ ಪರವಾಗಿಲ್ಲ, ಅದು ನಾವು ಬೇಯಕ್ಕೆ ಬಿಟ್ಟಿರೋದ್ರಿಂದ ಅದು ಹಂಗೆ ಕಡಿಮೆ ಆಗಿಬಿಡುತ್ತೆ. ಸೊ ಕರೆಕ್ಟಾಗಿ ಅಳತೆನ ಮಾಡ್ಕೊಳ್ಳಿ. ಅದನ್ನು ಮುಂಚೆನೇ ಬಿಸಿ ಮಾಡ್ಕೊಳ್ಳೋದ್ರಿಂದ ಬೇಗ ಕುದಿ ಬರುತ್ತೆ ನಾವು ಪಲಾವ್ಗೆ ಆ್ಯಡ್ ಮಾಡಿದಾಗ. ಸೊ ನೀರನ್ನ ಬಿಸಿ ಮಾಡಿ ಹಾಕ್ಕೊಳ್ಳಿ. ತುಂಬ ಬೇಗ ಪಲಾವ್ ರೆಡಿ ಆಗುತ್ತೆ. ಇಲ್ಲಾಂದರೆ ಕಾಯಬೇಕಾಗತ್ತೆ ಅದು ಕುದಿಯಕ್ಕೆ ಬರೋ ತನಕ. ನಾನೀಗ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗ್ಯಾಪಲ್ಲಿ ಮೊಟ್ಟೆ ಕೂಡ ಬೇಯಿಸ್ಕೊಬಿಡೋಣ. ನೋಡಿ ಈ ಥರ ನಾವು ಯಾವಾಗಲೂ ಮೊಟ್ಟೆನ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಮನೇಲಿ. ಒಂದು ಸರಿ ತಂದರೆ ಇದು ಒಂದು 36 ಮೊಟ್ಟೆ ಇಡಿಸುತ್ತೆ. ಸೊ ಅಷ್ಟನ್ನು ಸ್ಟೋರ್ ಮಾಡಿ ಇಟ್ಕೋತೀವಿ. ದಿನ ಎಲ್ಲರೂ ಒಂದೊಂದು ಮೊಟ್ಟೆ ಕಂಪಲ್ಸರಿ ತಿಂತೀವಿ, ತುಂಬ ಒಳ್ಳೆಯದು ಅಂತ. ಸೊ ಅದರಲ್ಲಿ ಪ್ರೋಟೀನ್ ಕೂಡ ಸಿಗುತ್ತೆ. ನೋಡಿ ಬನ್ನಿ ಇವಾಗ ನೀರನ್ನ ಬಿಸಿ ಮಾಡ್ಕೊಳ್ಳೋಣ. ಹಾಗೆ ನಾನು ಒಂದು ವಿಷಲ್ ತೊಗೊಂಡಿದ್ದೀನಿ. ನೋಡಿ ಚಿಕನ್ ಬೆಂದಿದೆ. ನೋಡಿ ಈ ಥರ ನೀವು ಟೆಸ್ಟ್ ಮಾಡ್ಕೋಬೋದು. ಅದು ಕಟ್ ಮಾಡಿದ್ರೆ ಕಟ್ ಆಗಬೇಕು. ಸೊ ಅವಾಗ ಬೆಂದಿದೆ ಅಂತ. ಇವಾಗ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ಕೆಲವ್ರು ಏನು ಮಾಡ್ತಾರೆ, ನೀರು ಹಾಕಿಬಿಟ್ಟು ಆಮೇಲೆ ಅಕ್ಕಿ ಹಾಕ್ತಾರೆ. ನಾವು ಮಾಡೋ ವಿಧಾನದಲ್ಲಿ ಒಂದೊಂದರಲ್ಲೂ ತುಂಬ ಡಿಫ್ರೆನ್ಸ್ ಇದೆ. ನೀವು ಟ್ರೈ ಮಾಡಿ. ನೀವು ನೀರು ಹಾಕಿ ಅಕ್ಕಿ ಹಾಕೋದಕ್ಕೂ, ಮುಂಚೆನೇ ಅಕ್ಕಿ ಹಾಕಿ ಆಮೇಲೆ ನೀರು ಹಾಕೋದಕ್ಕೂ ಟೇಸ್ಟ್ ವೇರಿ ಆಗುತ್ತೆ. ನನಗೂ ಇದು ಗೊತ್ತಿರಲಿಲ್ಲ. ನಾನು ಒಂದ್ಸರಿ ಟ್ರೈ ಮಾಡಿದಾಗ ಗೊತ್ತಾಯಿತು. ನೀವು ಕೂಡ ಟ್ರೈ ಮಾಡಿ. ನಾನೇನು ನೀರು ಬಿಸಿ ಮಾಡ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ. ಈಗ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಟೇಸ್ಟ್ ಮಾಡಿದ್ದೀನಿ ಉಪ್ಪು ಸಾಕಾಯಿಲ್ವಾ ಅಂತ. ನೀವು ಹಾಗೇ ನೋಡಿ ಉಪ್ಪು ಎಷ್ಟು ಬೇಕಂತ ಹಾಕ್ಕೊಳ್ಳಿ. ಕೊನೆಗೆ ನಿಂಬೆಹಣ್ಣು ಹಾಕ್ಕೊಳ್ಳಿ. ಯಾವತ್ತೂ ಮುಂಚೆನೇ ನಿಂಬೆಹಣ್ಣು ಹಾಕೋಬಿಡಿ, ಕಹಿ ಬಂದುಬಿಡುತ್ತೆ. ಸೊ ಇನ್ನೇನು ಬೇಯ್ತಾ ಇದೆ ಅಕ್ಕಿ ಅನ್ನುವಾಗ ನಿಂಬೆಹಣ್ಣು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಫುಲ್ ನಿಂಬೆಹಣ್ಣು, ಇಲ್ಲಾಂದರೆ ಅರ್ಧ ಹೋಳು ನಿಂಬೆಹಣ್ಣು, ಇಷ್ಟನ್ನ ನೀವೆಷ್ಟು ಅಕ್ಕಿ ತೊಗೊಂಡಿರ್ತೀರಾ, ಎಷ್ಟು ಅಳತೆಯಲ್ಲಿ ಮಾಡ್ತಾಯಿದ್ದೀರಾ ಅದ್ರ ಮೇಲೆ ಡಿಪೆಂಡ್. ನಾನಿಲ್ಲಿ 1 ಹೋಳು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನೋಡಿ ಇದು ಚೆನ್ನಾಗಿ ಬೇಯ್ತಾ ಇದೆ. ನಾನು ತಕ್ಷಣ ಲಿಡ್ ಕ್ಲೋಸ್ ಮಾಡ್ತಾ ಇಲ್ಲ, ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಹಾಗೇನೆ ಮಸಾಲೆ ಎಲ್ಲ ಚೆನ್ನಾಗಿ ಅಕ್ಕಿಲಿ ಹಿಡೀಲಿ ಅಂತ. ಇನ್ನೇನು ಅವಾಗ ತುಂಬ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಕ್ಕಿ. ದಮ್ ಕಟ್ಸೋಣ. ನೋಡಿ ನಾನು ಕ್ಲೋಸ್ ಮಾಡಿದ್ದೀನಿ. ಇದೊಂದು 3 ಮಿನಿಟ್ಸ್ ಬಿಡ್ತೀನಿ ಅಷ್ಟೇ, ವಿಷಲ್ ಬರೋವರೆಗೂ ಬಿಡಲ್ಲ. ನೋಡಿ ಈ ಥರ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಸ್ಟಿಕ್ಕಿ ಏನೂ ಇರಲ್ಲ, ಉದುದ್ರಾಗೆ ಇರುತ್ತೆ. ಮಾತ್ರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.